ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಶುರುವಾಗಿದೆಯಾ? ಬಿಜೆಪಿ ಭದ್ರಕೋಟೆ ಕರಾವಳಿ ಭಾಗದಲ್ಲಿಯೇ ಅಸಮಾಧಾನ ಶುರುವಾಗಿದೆ. ಇಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿದ್ದಕ್ಕೆ ರಘುಪತಿ ಭಟ್ ಬಂಡಾಯ ಎದ್ದಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಘುಪತಿ ಭಟ್ ಸಾಕಷ್ಟು ಮಾತನಾಡ್ತಾ ಇದ್ರಾಗ ಅಂತ ರಘುಪತಿ ಭಟ್ ಅವರಿಗೆ ವಿಧಾನಸಭಾ ಎಲೆಕ್ಷನ್ ಬಂದಾಗ ನೋಡಿದ್ರೆ ಟಿಕೆಟೇ ಕೊಡಲಿಲ್ಲ ಬಿಜೆಪಿ. ಏನ್ರಿ ಇದು, ನನಗೆ ಟಿಕೆಟ್ ಕೊಡ್ತಾ ಇಲ್ವಾ ನೀವು, ಯಾಕೆ ಕೊಡ್ತಾ ಇಲ್ಲ ನನಗೆ ಟಿಕೆಟ್ ಅಂತ ಕೇಳಿದಾಗ, ಇಲ್ಲ ರಘುಪತಿ ಭಟ್ರೆ ನಿಮಗೆ ಟಿಕೆಟ್ ಕೊಡ್ತೀವಿ, ಆಮೇಲೆ ಕೊಡ್ತೀವಿ, ಪರಿಷತ್ ಚುನಾವಣೆ ಬರುತ್ತಲ್ಲ ಆವಾಗ ನಿಮಗೆ ಟಿಕೆಟ್ ಗ್ಯಾರಂಟಿ, ಅವಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಂಥೇಳಿ ಬಿ ಜೆ ಪಿ ನಾಯಕರು ಮತ್ತು RSS ನಾಯಕರು ಅವರಿಗೆ ಭರವಸೆ ಕೊಟ್ಟಿದ್ರಂತೆ. ಈಗೇನಾಗಿದೆ, ಆಯ್ತಲ್ಲಪ್ಪ MLC ಚುನಾವಣೆ ಬಂತು, ಟಿಕೆಟ್ ಕೊಡಿ ಅಂತ ರಘುಪತಿ ಭಟ್ರು ಕೇಳಿದ್ದಾರೆ. ಇಲ್ಲ ಈಗಲೂ ಟಿಕೆಟ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರಬೇಕು ರಘುಪತಿ ಭಟ್ ಅವ್ರಿಗೆ. ಅದಕ್ಕೆ ರಘುಪತಿ ಭಟ್ ಅವರು ನಾನೀಗಂತೂ ಸುಮ್ಮನೆ ಇರಲ್ಲ, ಅಲ್ಲ ರೀ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಕೇಳಿದ್ದಕ್ಕೆ ಪರಿಷತ್ ಚುನಾವಣೆ ಬರಲಿ ಕೊಡ್ತೀವಿ ಅಂತ ಹೇಳಿದ್ರಿ, ಈಗ ಪರಿಷತ್ ಚುನಾವಣೆ ಬಂದಾಗ ಈಗಲೂ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಮ್ಮ ಕಥೆ ಏನು? ನಾನು ಬಂಡಾಯ ಅಭ್ಯರ್ಥಿಯಾಗಾದರೂ ಸರಿ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿ ಇದೀಗ ಮಾಜಿ ಶಾಸಕ ಘೋಷಣೆ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ತನ್ನನ್ನು ಒಂದೇ ಒಂದು ಮಾತು ಕೇಳದೆ, ಒಂದು ಸಣ್ಣ ಮಾಹಿತಿ ಕೂಡ ಕೊಡದೆ ನನಗೆ ಟಿಕೆಟ್ ಇಲ್ಲ ಅನಿಸ್ಬಿಟ್ಟಿದ್ರು ಇವರು. ಕರಾವಳಿ ಭಾಗವನ್ನು BJP ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಕೂಡ ರಘುಪತಿ ಭಟ್ ಆರೋಪವನ್ನು ಮಾಡಿದ್ದಾರೆ. ನೀವೆಲ್ಲ ನೋಡಿದ್ದೀರಿ, ನಿನ್ನೆ ಇವತ್ತು ಎಲ್ಲ ಯೋಚನೆ ಮಾಡಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಾನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾರ್ಯಕರ್ತರ ಒಂದು ಪ್ರತಿನಿಧಿಯಾಗಿ, BJPಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ಮಾಡಿದ್ದೇನೆ. ನನಗೆ ಕೆಲಸ ಮಾಡಬೇಕು, ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಎರಡನೇದು, ಇವತ್ತು ಕರಾವಳಿ ಭಾಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ. ಶಿಕ್ಷಕರು ಒಂದು ಭಾಗ ಇದ್ದಾಗ ಪದವೀಧರು ಒಂದು ಭಾಗ ಇರಲೇಬೇಕಾಗ್ತದೆ ವಿಧಾನ ಪರಿಷತ್ತಲ್ಲಿ. ಆ ದೃಷ್ಟಿಯಿಂದ ನಮ್ಮ ಒಂದು ಭೌಗೋಳಿಕವಾದಂಥ ಅನ್ಯಾಯವು ನಮ್ಮ ಕರಾವಳಿಗೆ ಆಗಿದೆ. ಅದರ ಧ್ವನಿಯಾಗಿಯೂ ನಾನು ಸ್ಪರ್ಧಿಸಬೇಕು ಅಂತ ಮಾಡಿದ್ದೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಭಾಳ ಇನ್ನೊಮ್ಮೆ ಸ್ಪಷ್ಟಪಡ್ತೇನೆ, ನಾನು ಯಾವುದೋ ಪಕ್ಷದ ವಿರುದ್ಧ, ಪಕ್ಷದ ಬಂಡಾಯ, ಪಕ್ಷದ ಎಗೇನ್ಸ್ಟ್, ಯಾರನ್ನೋ ಸೋಲಿಸಲಿಕ್ಕೆ ಇದಕ್ಕೆಲ್ಲ ಅಲ್ಲ. ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಈ ಕ್ಷೇತ್ರದಲ್ಲಿ ಪದವೀಧರ ಪರವಾಗಿ, ಶಿಕ್ಷಕರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳೋ ಉತ್ಸುಕತೆ ಇದೆ. ಯಾಕಂದರೆ ನಾನು ಕೆಲಸ ಮಾಡುವಂಥವನು, ನೀವೆಲ್ಲ ನೋಡಿದ್ದೀರಿ. 3 ಬಾರಿ ಶಾಸಕನಿದ್ದಾಗಲೂ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದವನು, ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದಂಥವನು. ಹಾಗಾಗಿ ಈ ಬಾರಿ ನಾನು ಸ್ಪರ್ಧಿಸಬೇಕು ಅಂತ ನಾನು ನಿಶ್ಚಯ ಮಾಡಿದೆ. ಮತ್ತು ನನ್ನ ಭಾಳ ಆಸಕ್ತಿಯ ವಿಷಯ ಇದು. ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರ ನನ್ನ ಭಾಳ ಆಸಕ್ತಿಯ ಕ್ಷೇತ್ರ. ನಾನು ಶಾಸಕನಾಗಿದ್ದಾಗಲೂ ತುಂಬ ಅದರ ಬಗ್ಗೆ ಕೆಲಸ ಮಾಡಿದ್ದೇನೆ. ಹಾಗಾಗಿ ಇವತ್ತು ನಾನು ಪಕ್ಷೇತರವಾಗಿ ಸ್ಪರ್ಧಿಸಬೇಕು ಅಂತ ಹೇಳುವಂಥ. ರಘುಪತಿ ಭಟ್ ಅವರಿಗೆ ಟಿಕೆಟ್ ಅಂತೂ ಮಿಸ್ ಆಗಿದೆ. ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಶಿವಮೊಗ್ಗ ಮೂಲದ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟ್ ಆಗಿದೆ. ಶಿವಮೊಗ್ಗ ಮೂಲ ಇವರದು, ಡಾಕ್ಟರ್ ಧನಂಜಯ ಸರ್ಜಿ ಅಂಥೇಳಿ. ಇವ್ರನ್ನ ಕರ್ಕೊಂಡು ಬಂದು ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 1 ವರ್ಷದ ಹಿಂದೆ, ಯಾರಪ್ಪ ಧನಂಜಯ ಸರ್ಜಿ ಅಂದರೆ ಬರೀ ಒಂದೇ 1 ವರ್ಷದ ಹಿಂದೆ ಪಾರ್ಟಿಗೆ ಬಂದವರು. ಇಂಥ ಹೊಸಬರಿಗೆ ಟಿಕೆಟನ್ನು ಕೊಡ್ತಾ ಇದ್ದಾರೆ ಇವರು. ಶಿಕ್ಷಕರ ಕ್ಷೇತ್ರದ ಟಿಕೆಟ್ JDSನ ಚಿಕ್ಕಮಗಳೂರು ಅಭ್ಯರ್ಥಿಗೆ ಒಂದು ಕಡೆ ಫೈನಲ್ ಆಗುತ್ತೆ. ಕರಾವಳಿ ಭಾಗದಲ್ಲಿ 4 ದಶಕಗಳ ಸಂಪ್ರದಾಯವನ್ನು ಮುರಿದು ಹಾಕಲಾಗಿದೆ. 4 ದಶಕದ ಸಂಪ್ರದಾಯ ಇತ್ತು, ಎಲ್ಲಿಂದನೋ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಈಗ ನಾವೇನು ಹಾಗಾದರೆ, ಇಲ್ಲೇ ಹೋರಾಟ ಮಾಡಿರ್ತಕ್ಕಂಥವ್ರು, ಪಕ್ಷ ಕಟ್ಟಿರ್ತಕ್ಕಂಥವ್ರು, ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು, ನಮ್ಮ ಗತಿ ಏನಿಲ್ಲಿ? 4 ದಶಕ 40 ವರ್ಷಗಳ ಸಂಪ್ರದಾಯವನ್ನು ಮುರಿದು ಹಾಕಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲೂ ಮಾಹಿತಿ ಕೊಡದೆ ಟಿಕೆಟ್ ತಪ್ಪಿಸಿದ್ರು. ಪದವೀಧರ ಕ್ಷೇತ್ರದ ಟಿಕೆಟ್ ಕೊಡ್ತಕ್ಕಂಥ ಭರವಸೆ ಕೊಟ್ಟಿದ್ದರು. ಕೊನೆ ಕ್ಷಣದಲ್ಲಿ ಈಗಲೂ ಈ ಬದಲಾವಣೆ ಮಾಡ್ತಾ ಇದ್ದಾರೆ. ನಾವ್ಯಾಕೆ ಸುಮ್ಮನೆ ಇರಬೇಕೀಗ? ಭೌಗೋಳಿಕವಾಗಿ ಕರಾವಳಿಗೆ ಮಾನ್ಯತೆ ಕೊಡಿ. ಭೌಗೋಳಿಕವಾಗಿ ನಾವು ಚೆಕ್ ಮಾಡಿಕೊಂಡಾಗ ಕರಾವಳಿ ಭಾಗಕ್ಕೆ ಒಂದು ಪ್ರಾತಿನಿಧ್ಯತೆ ಬೇಕಲ್ವೇ ಈ ಭಾಗದವ್ರಿಗೆ, ಅದನ್ನು ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ಕೂಡ ರಘುಪತಿ ಭಟ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡೀಟೇಲ್ಸ್ ಕೊಡೋಕ್ಕೆ ಆದಿತ್ಯ ಅವರು, ರಘುಪತಿ ಭಟ್ ಅವರು ಇದನ್ನು ಬಂಡಾಯ ಅಂತ ಹೇಳದೇ ಇರಬಹುದು. ಕಾರ್ಯಕರ್ತರ ಪರವಾಗಿ ನಿಂತ್ಕೊಳ್ತಾ ಇದ್ದೀನಿ, ನಾನು ಕೆಲಸ ಮಾಡಬೇಕು, MLC ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇದು ಬಂಡಾಯ ಅಲ್ವಾ ಅಂತ. ರಮಕಾಂತ, ಪ್ರಮುಖವಾಗಿ ರಘುಪತಿ ಭಟ್ ಅಲ್ಲಿ ಹಿಂದೆ ಯಾರೆಲ್ಲ ಟಿಕೆಟ್ ವಂಚಿತರಿದ್ರು, BJP ವಿರುದ್ಧ ಸ್ಪರ್ಧೆ ಮಾಡಬೇಕಾದ್ರೆ ನಮ್ದು ಬಂಡಾಯ ಅಲ್ಲ ಅಂತ ಹೇಳಿದ್ರು ಕೂಡ ಬರ್ಬರ್ತಾ ಪರವಿರೋಧದ ಚರ್ಚೆಗಳು ಬಂಡಾಯದ ರೀತಿಯಲ್ಲಿ ಯಾವ ಮಟ್ಟಿಗೆ ತೀವ್ರಗೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಅದೇ ರೀತಿ ರಘುಪತಿ ಭಟ್ ಅವರ ವಿಚಾರದಲ್ಲೂ ಈ ಬಾರಿ ಆಗ್ಬಹುದು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದ ಸಂದರ್ಭದಲ್ಲೂ ಕೂಡ ಅವರು ಅಸಮಾಧಾನವನ್ನ ಹೊರ ಹಾಕಿದ್ರು. ಎಲ್ಲೋ ಒಂದ್ ಕಡೆ ಮತ್ತೆ ಇವರು ಬಂಡಾಯ ಏನಾದ್ರೂ ಸಾರಬಹುದು ಅನ್ನುವಂತ ಲೆಕ್ಕಾಚಾರಗಳಿದ್ದ ಸಂದರ್ಭ ಅಲ್ಲಿಗೆ ಅದನ್ನ ಶಮನ ಮಾಡುವಂತ ಪ್ರಯತ್ನಗಳು ನಡೆದಿತ್ತು. ಆದರೆ ಶಮನವಾಗಿದ್ದಕ್ಕೆ ಕಾರಣ ಇದೇ
ಪರಿಷತ್ತಿನ ಟಿಕೆಟ್ ನೀಡುವಂತ ಒಂದು ಭರವಸೆ ಅನ್ನುವಂಥದ್ದು ಈಗ ಸದ್ಯ ಅದು ಬಹಿರಂಗವಾಗಿರುವಂತದ್ದು. ಸಾಕಷ್ಟು ಲಾಬಿಯನ್ನ ರಘುಪತಿ ಭಟ್ ಅವರು ಮಾಡಿದ್ರು. ಆಗಿನ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಅವರ ಹತ್ರ ಬೇಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಈ ಬಾರಿ ಅದನ್ನು ಕೂಡ ಅವರು ಎರಡು ವಿಚಾರಗಳನ್ನ ಉಲ್ಲೇಖ ಮಾಡಿ, ಒಂದು ಕರಾವಳಿ ಭಾಗಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿದ್ರು, ಇನ್ನೊಂದು ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ಕೆಲಸ ಮಾಡಿರುವಂತಹ ವ್ಯಕ್ತಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡ್ತಾ ಇದ್ದಾರೆ, ಎಲ್ಲಿಂದಲೂ ತಂದು ಇಲ್ಲಿ ಬಂದು ನಿಲ್ಲಿಸ್ತಾ ಇದ್ದಾರೆ ಅನ್ನುವಂತ ಎರಡು ವಿಚಾರಗಳನ್ನ ಇಟ್ಟು ಪಕ್ಷೇತರಾಗಿ ನಾನು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತೀನಿ, ಬಂಡಾಯ ಇಲ್ಲ ಅಂತ ಹೇಳಿದ್ದಾರೆ. ಇದೇ ಮೇ 16ನೇ ತಾರೀಕು ನಾನು ನಾಮಪತ್ರವನ್ನ ಕೂಡ ಸಲ್ಲಿಸ್ತೀನಿ. ನಾವು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೇನೆ, ಸುಮಾರು 36,000ದಷ್ಟು ಮತಗಳನ್ನ ಈ ಬಾರಿ ಬಿಜೆಪಿಗೆ ಸೇರ್ಪಡೆ ಮಾಡಿದ್ದೇವೆ ಅನ್ನೋ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಈ ಬಾರಿ ಅವರನ್ನ ಒಂದು ಏನು ಅವರ ಅಸಮಾಧಾನವನ್ನ ತಣಿಸುವಂತ ಪ್ರಯತ್ನಗಳು ಅಷ್ಟರ ಮಟ್ಟಿಗೆ ಸಫಲವಾಗೋದಿಲ್ಲ ಅನ್ನುವಂಥದ್ದು ಪಕ್ಕ ಆಗಿದೆ. ಈ ಬಾರಿ ಸ್ಪರ್ಧೆ ಮಾಡುವಂತದ್ದು ರಘುಪತಿ ಭಟ್ ಅವರು ಬಿಜೆಪಿಯ ವಿರುದ್ಧ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತದ್ದು ಬಹುತೇಕ ಈಗ ಸ್ಪಷ್ಟವಾಗಿರುವಂತದ್ದು. ಈ ಧನಂಜಯ ಸರ್ಜಿ ಯಾರು ಆದಿತ್ಯ? ಧನಂಜಯ ಸರ್ಜಿ ಅಂದ್ರೆ ಯಾರು ಇವರು? ರಮಕಾಂತ, ಧನಂಜಯ ಸರ್ಜಿ ಅನ್ನುವಂಥವ್ರು ಇವರು ಶಿವಮೊಗ್ಗದ ಮೂಲದವರು ಅಂತ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಇವರು ಕೂಡ ಈ ಹಿಂದೆ ಬಿಜೆಪಿ ಮತ್ತು RSS ವಿರುದ್ಧ ಅಂದ್ರೆ ಬೇರೆ ಪಾರ್ಟಿಯಲ್ಲಿದ್ರು ಕೂಡ ಕಳೆದ 1 ವರ್ಷದ ಹಿಂದೆ ಅಷ್ಟೇ ಇವರನ್ನ ಪಕ್ಷಕ್ಕೆ ಕರೆತರುವಂತ ಒಂದು ಕೆಲಸ ಆಗಿತ್ತು. ಸೊ ಇದೇ ವಿಚಾರವಾಗಿ ಈಗ ಇವರಿಗೆ ಇನ್ನೊಂದು ವಿಚಾರ ಇದೇ ವಿಚಾರವನ್ನ ಇವರು ಉಲ್ಲೇಖ ಮಾಡಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. 1 ವರ್ಷದ ಹಿಂದೆ ಪಕ್ಷಕ್ಕೆ ಬಂದಂತವರಿಗೆ ನೀವು ಟಿಕೆಟ್ ಅನ್ನ ಕೊಡ್ತೀರಾ? ಸುಮಾರು 3-4 ದಶಕದಿಂದ ನಾನು ಇದೇ ಪಕ್ಷದಲ್ಲಿ ಇದ್ದೀನಿ, ನಂಗೊಂದು MLC ಟಿಕೆಟ್ ಅನ್ನ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂತ ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದು. ಇದು ಕೂಡ ಒಂದು ಪ್ರಮುಖವಾದಂತಹ ಒಂದು ಕಾರಣ ಇದಕ್ಕಾಗಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.